ಪ್ರತಿನಿತ್ಯ ನಮ್ಮ ಗಾರ್ಡನ್ನಲ್ಲಿ ತರಕಾರಿ ಅಥವಾ ಹೂವಿನ ಗಿಡಕ್ಕೆ ಒಂದಿಷ್ಟು ಸಮಯ ಕೊಟ್ಟರೂ ಕೂಡ ನಮಗೆ ಅದನ್ನು ಕೊಯ್ದುಕೊಳ್ಳುವಾಗ ತುಂಬ ಖುಷಿ ಆಗ್ತದೆ. ಹಾಗೆ ತರಕಾರಿ ಆದರೆ ಅಡುಗೆಗೆ ಬಳಸುವಾಗ ಮತ್ತು ಕೂಡ ಅಡುಗೆ ರುಚಿ ಹೆಚ್ಚಿದ ಫೀಲಿಂಗ್ ನಮಗೆ ಬರ್ತದೆ. ಇವತ್ತು ನಾನು ಏನೆಲ್ಲ ತರಕಾರಿಯನ್ನು ಕೊಯ್ದುಕೊಳ್ತೇನೆ ಅನ್ನೋದನ್ನು ನೀವು ನೋಡ್ಬೋದು. ಅಲಸಂದೆಯನ್ನು ಕೊಯ್ದಾಗಿದೆ. ಈಗ ಹಸಿಮೆಣಸು, ಇದು ಕೂಡ ಅಷ್ಟೇ ಮಾಮೂಲಾಗಿ ಒಣಮೆಣಸು ಏನು ತರ್ತದೆ ಅದರ ಬೀಜದಿಂದ ಹುಟ್ಟಿದಂತಹ ಗಿಡವನ್ನು ನೆಟ್ಕೊಂಡದ್ದು. ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಇದರಲ್ಲಿ ಬೇಕಾದಷ್ಟು ಹಸಿಮೆಣಸು ಆಗ್ತಾ ಇದೆ. ಗೊಂಚಲಲ್ಲಿ ನೀವು ನೋಡ್ಬೋದು, ಗಿಡ ಸಣ್ಣ ಆದರೂ ಜಾಸ್ತಿ ಬೆಳೀತದೆ. ಹಾಗೆ ಇದು ನೇರಳೆ ಬಣ್ಣದ ಮೆಣಸಿನ ಹಣ್ಣು. ಹಾಗೆ ಬಿಳಿ ಗಾಂಧಾರಿ ಒಂದಿಷ್ಟನ್ನು ಕೊಯ್ದುಕೊಳ್ತೇನೆ. ವಾರ ಪೂರ್ತಿಗಾಗುವಷ್ಟು ಒಮ್ಮೆಲೇ ಕೊಯ್ದಿಟ್ಕೊಳ್ತೇನೆ. ಆಗ ಬೇಕಾದಾಗ ಅಡುಗೆಗೆ ಬಳಸ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಪೇಟೆಯಿಂದ ಯಾವುದೇ ರೀತಿಯ ಹಸಿಮೆಣಸು ತರಬೇಕಾಗಿ ಬರೋದಿಲ್ಲ. ಹಾಗೆ ಬಸಳೆ ಕೂಡ ಕೊಯ್ದುಕೊಳ್ಬೇಕು. ಒಂದು ಜಾಗದಲ್ಲಿ ನೆಟ್ಟಂತಹ ಬಸಳೆಯಲ್ಲಿ ಅಥವಾ ಚಪ್ಪರದಲ್ಲಿ ಹೂ ಬಂದಿದೆ, ಆದರೆ ಇದರಲ್ಲಿ ಇಲ್ಲ. ಇದು ಕೆಂಪು ಬಣ್ಣದ ಬಸಳೆ ಅಥವಾ ನೇರಳೆ ಕಾಂಡ ಇದೆ. ಬಸಳೆ ಕೊಯ್ದಾಗಿದೆ. ಹಾಗೆ ಕಪ್ಪು ಬಣ್ಣದ ಮೆಣಸು ಕೂಡ ಇದೆ. ಸ್ವಲ್ಪ ಹಣ್ಣಾಗೋದಕ್ಕೆ ಬಿಟ್ಟಿದ್ದೇನೆ, ಬೀಜಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ. ಇದನ್ನು ಅಡಿಗೆಯಲ್ಲಿ ಬಳಸ್ಬೋದು. ಹಾಗೆ ದೊಡ್ಡ ಪತ್ರೆ ಸೊಪ್ಪು ಅಥವಾ ನಾವಿದಕ್ಕೆ ಸಾಂಬ್ರಾಣಿ ಹೇಳ್ತೇವೆ, ಇದನ್ನು ಸೂಪ್ ಮಾಡೋದಕ್ಕೋಸ್ಕರ ಕೊಯ್ತಾ ಇದ್ದೇನೆ. ಇನ್ನೊಂದು ಹಾರ್ವೆಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಥ್ಯಾಂಕ್ ಯು.